ಬಿಜೆಪಿಯ ಹಿರಿಯ ಮುಖಂಡ ಮತ್ತು ಹಾಲಿ ಸಂಸದರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಇವತ್ತು ಆಗಿದ್ದಾರೆ. ಅದೇ ತರನಾಗಿ ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಆಗಿರ್ತ ಯಡಿಯೂರಪ್ಪನವರ ಜೊತೆ ಸರ್ ಇವತ್ತು ಬೆಳಿಗ್ಗೆ ಶ್ರೀನಿವಾಸ್ ಪ್ರಸಾದ್ ವಿಧಿವಶ ಆಗಿದ್ದಾರೆ. ಏನು ಹೇಳ್ತೀರಿ ಸರ್? ಹಿರಿಯ ನಾಯಕರು, ಚಾಮರಾಜನಗರದ ಕ್ಷೇತ್ರದ ಸಂಸತ್ ಸದಸ್ಯರು, ಆತ್ಮೀಯರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು ವಿಧಿವಶರಾದ ಸುದ್ದಿ ದಿಗ್ಭ್ರಮೆ ಮೂಡಿಸಿದೆ. ಕೆಲವು ದಿನಗಳ ಹಿಂದೆ ನಾನು ಅವ್ರ ಜೊತೆ ಮಾತನಾಡಿ ಒಂದು ಅರ್ಧ ಗಂಟೆ ಕಾಲ ಅವ್ರ ಜೊತೆ ಕಳೆದು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೆ. ರಾಜ್ಯ ಹಾಗೂ ದೇಶದ ರಾಜಕೀಯದಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಮೂಡಿಸಿದಂಥ ಅವರು ಪ್ರಭಾವಿ ದಲಿತ ಮುಖಂಡರಾಗಿ ಗುರುತಿಸಿಕೊಂಡಿದ್ದರು. ಅವರ ನಿಧನದಿಂದ ನಾಡು ಒಬ್ಬ ಹಿರಿಯ ವ್ಯಕ್ತಿಯನ್ನು ಕಳೆದುಕೊಂಡಂತಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸದ್ಗತಿ ಪ್ರಾರ್ಥಿಸುತ್ತಾ ಅವರ ಕುಟುಂಬ ಅಭಿಮಾನಿಗಳಿಗೆ ಈ ನೋವನ್ನು ತಡೆಯುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ. ತಾವು ಕೊನೆ ಬಾರಿಗೆ ಭೇಟಿಯಾಗಿದ್ರಿ ಸರ್. ಕೊನೆ ಬಾರಿಗೆ ತಾವು ಭೇಟಿಯಾಗಿದ್ರಿ ಮೊನ್ನೆ. ಆಗ ತಾವು ಏನು ಚರ್ಚೆ ಆಗಿತ್ತು? ಸುಮಾರು ಒಂದು ತಿಂಗಳಾಗಿರ್ಬೋದು. ಬಹಳ ಹೊತ್ತು, ಸುಮಾರು ಅರ್ಧ ಗಂಟೆ ಕಾಲ ಅವರು ನಾನು ಪರಸ್ಪರ ಅಕ್ಕಪಕ್ಕ ಕುಂತು ಅನೇಕ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿ ಮಾಡಿದ್ದೆ. ಬರ್ತೀನಿ ಅಂತ ಒಪ್ಕೊಂಡಿದ್ರು. ಅನಾರೋಗ್ಯ ಕಾರಣ ಅವರು ಬರೋಕ್ಕಾಗಲಿಲ್ಲ. ಬಹಳ ಹೊತ್ತು ಅವ್ರ ಜೊತೆ ಚರ್ಚೆ ಮಾಡುವಂಥ ಒಂದು ಅವಕಾಶ ನಂಗೆ ಸಿಕ್ಕಿತ್ತು. ಧನ್ಯವಾದ ಸರ್. ಅವರು ನಿಮ್ಮ ಜೊತೆ ಒಡನಾಟ ಯಾವ ರೀತಿ ಹೊಂದಿದ್ರು ಸರ್? ಒಡನಾಟ ಭಾಳ ವರ್ಷಗಳ ಕಾಲ ಅವರ ನಮ್ಮ ಸಂಬಂಧ ಒಂದು ಕುಟುಂಬದ ರೀತಿ ಇತ್ತು. ಅನೇಕ ಬಾರಿ ಅವ್ರನ್ನ ಭೇಟಿ ಮಾಡುವಂಥದ್ದು, ಅವ್ರು ನನ್ನನ್ನು ಭೇಟಿ ಮಾಡುವಂಥದ್ದು ನಿರಂತರವಾಗಿ ನಡೆದಿತ್ತು. ಒಬ್ಬ ಹಿರಿಯ ಕೇಂದ್ರದ ಸಚಿವರಾಗಿ ಅವರು ಮಾಡಿದಂಥ ಸೇವೆಯನ್ನು ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಅಂಥ ವ್ಯಕ್ತಿಯನ್ನು ಕಳ್ಕೊಂಡು ಇವತ್ತು ಇಡೀ ನಾಡು ಬಡವಾಗಿದೆ. ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ಧನ್ಯವಾದ ಸರ್. ತಾವು ಯಾವಾಗ ಹೋಗ್ತೀರಿ ಅಲ್ಲಿ? ಅಂತ್ಯಕ್ರಿಯೆ ಆಗಲಿ ಮತ್ತೆ ಯಾವಾಗ ಭೇಟಿ ಆಗಲಿ? ಈಗ ನಿಮ್ಗೆ ಗೊತ್ತಿದೆ, ಈಗ ಹೋಗಲು ಭೇಟಿಯಾಗ ಸಮಯನೂ ಇಲ್ಲ. ಅದಾದಮೇಲೆ ಅವ್ರ ಮನೆಗೆ ಹೋಗಿ ಅವ್ರ ಕುಟುಂಬದವ್ರನ್ನ ಭೇಟಿ ಮಾಡಿ ಬರ್ತೇನೆ. ಧನ್ಯವಾದ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರ ಮಾತು. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ರಾಜಪ್ಪನಿ, ನ್ಯೂಸ್ ಫಸ್ಟ್ ಕನ್ನಡ, ಬಾಗಲಕೋಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.